ನಮಸ್ಕಾರ ಎಲ್ಲರಿಗೂ ರಿತು ಲಾಗ್ಸ್ಗೆ ಸ್ವಾಗತ. ತುಪ್ರಿಕಾಯಿಯಿಂದ ಡೆಲಿಸಿಯಸ್ ಆಗಿರುವ ಡಿಫ್ರೆಂಟ್ ಆಗಿರುವಂತಹ ತುಪ್ರಿಕಾಯಿ ತುಂಗಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ತೋರಿಸ್ಕೊಡ್ತಾ ಇರುವಂತಹ ರೆಸಿಪಿ ತುಪ್ರಿಕಾಯಿ ತುಂಗಾಯಿ ಯಾವ ರೀತಿ ಮಾಡೋದು ಅಂತ. ಯೂಶ್ವಲ್ಲಾಗಿ ನಾವು ತುಪ್ರಿಕಾಯಿನ ನಾರ್ಮಲ್ಲಾಗಿ ಕಟ್ ಮಾಡಿ ಈರುಳ್ಳಿ ಜೊತೆ ಒಗ್ಗರಣೆ ಹಾಕೋತೀವಿ. ಅದಲ್ಲದೆ ನಾವು ಈ ಥರನೂ ತುಪ್ರಿಕಾಯಿ ಪಲ್ಯನೂ ಕೂಡ ನಾವು ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋದು ತುಪ್ರಿಕಾಯನ್ನು ನೀಟಾಗಿ ತೊಳೆದು ಒಂದು ಬಟ್ಟೆ ಸಹಾಯದಿಂದ ಒಣಗಿಸಿ ಒಂದು ತಟ್ಟೆ ಒಳಗೆ ಹಾಕಿಟ್ಕೊಂಡೀನಿ. ಅದಾದ ನಂತರ ಈರುಳ್ಳಿ ಒಂದು ಪ್ಯಾನ್ ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹುರಿದಿಟ್ಟಿರುವಂಥ ಶೇಂಗಾ, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಕಲರ್ ಸ್ವಲ್ಪ ಬ್ರೌನ್ ಆಗಿ ಟರ್ನ್ ಆಗಬೇಕು, ಅಲ್ಲಿ ತನಕ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಒಂದು ಸ್ವಲ್ಪ ಅದಕ್ಕೆ ಕರಿಬೇವು ಸೊಪ್ಪನ್ನು ಹಾಕೋರಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬರ್ತೈತಿ. ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಇಷ್ಟೇ ಇದಕ್ಕೆ ಬೇಕಾಗಿರುವಂಥ ಐಟಮ್ಸ್. ಅದನ್ನು ಒಂದು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಒಂದು 5 ನಿಮಿಷ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಆ ಒಂದು ಮಿಶ್ರಣನ ಟ್ರಾನ್ಸ್ಫರ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು, 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಿಚನ್ ಕಿಂಗ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚೂರು ಬೆಲ್ಲನ ಸೇರಿಸ್ಕೊಂಡೆ. ಈ ಮಿಶ್ರಣನ ನಾನು ಮಿಕ್ಸಿ ಮಾಡಿಕೊಂಡು ಈ ಥರ ತರಿಯಾಗಿ ರೆಡಿ ಮಾಡ್ಕೊಂಡು ಬಂದೀನಿ. ನೀವು ಕ್ವಾಂಟಿಟಿ ತುಪ್ರಿಕಾಯಿ ತೊಗೊಂಡು ಕ್ವಾಂಟಿಟಿ ಮೇಲೆ ಮಿಶ್ರಣನ ರೆಡಿ ಮಾಡ್ಕೊರಿ. ನೀವೇ ನೋಡ್ತಾ ಇರ್ಬೋದು. ತುಪ್ರಿಕಾಯಿ ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ತುಪ್ರಿಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು. ಮುಂಚೆನೇ ನಾನು ಇದನ್ನು ನೀಟಾಗಿ ತೊಳೆದು ಒಂದು ಬಟ್ಟೆ ಸಹಾಯದಿಂದ ಒರೆಸ್ಕೊಂಡು ಒಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ. ಈ ರೀತಿ ಎಡ್ಜೆಲ್ಲ ಅದೇ ರೀತಿ ಇಟ್ಟು ನಡುವಷ್ಟನ್ನು ಇದನ್ನು ಗ್ಯಾಪ್ ಮಾಡ್ಕೋಬೇಕು. ಅಂದ್ರೆ ಆ ಮಿಶ್ರಣನ ಇದ್ರೊಳಗೆ ತುಂಬಲಿಕ್ಕೆ ಈಸಿ ಆಗ್ತೈತಿ. ಯಾವುದೇ ರೀತಿ ಮಿಶ್ರಣ ಹೊರಗೆ ಬರೋಂಗಿಲ್ಲ. ಸೊ ಈ ರೀತಿ ಮೇಲಿನ ಭಾಗ ಕೆಳಗಿನ ಭಾಗ ಕಟ್ ಮಾಡ್ಯಾರ, ನಡುವಷ್ಟೇ ಇದನ್ನು ಕಟ್ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿರುವಂತಹ ತುಪ್ರಿಕಾಯಿಯನ್ನು ಆ ಮಿಶ್ರಣ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಆ ರೆಡಿ ಮಾಡ್ಕೊಂಡಿರುವಂಥ ಮಿಶ್ರಣನ ಈ ತುಪ್ರಿಕಾಯಿ ಒಳಗೆ ಈ ರೀತಿ ತುಂಬ್ತಾ ಹೋಗಬೇಕು. ನೀವೇ ನೋಡ್ತಾ ಇರ್ಬೋದು ನೀಟಾಗಿ ಎಷ್ಟು ಫಿಲ್ ಆಗೋದೈತೆ ಅಂತ. ಯಾವುದೇ ಮಿಶ್ರಣ ಹೊರಗೆ ಬಂದಿಲ್ಲ. ನಾವು ಶೇಂಗಾ ಬೀಜ ಹಾಕಿದ್ವಲ್ಲ, ಸೊ ಹೀಗಾಗಿ ಅದು ನೀಟಾಗಿ ಸ್ಟಿಫಾಗಿ ಬೈಂಡ್ ಆಗಿರ್ತೈತಿ. ಸೊ ಅದು ಉದುರು ಆಗಂಗಿಲ್ಲ. ಈ ರೀತಿ ತುಂಬಿದ ಮೇಲೆ ನಾವು ಇದನ್ನು ಆಮೇಲೆ 1ರಲ್ಲಿ 3 ಭಾಗ ಮಾಡ್ಕೋಬೇಕು. ಅಂದರೆ ಬಹಳ ದೊಡ್ಡ ಆಗ್ತಾವಲ್ಲ, ಸೊ ಹೀಗಾಗಿ 1ರಲ್ಲಿ 3 ಭಾಗ ಇಲ್ಲ 1ರಲ್ಲಿ 4 ಭಾಗನೂ ಕೂಡ ಮಾಡ್ಕೋಬೋದು. ಅಂದರೆ 1ರಲ್ಲಿ 3 ಭಾಗ ಮಾಡಿದರೆ ಚೆನ್ನಾಗಿ. ಸೊ ತುಂಬಿದ ತುಪ್ರಿಕಾಯನ್ನು 1ರಲ್ಲಿ 3 ಭಾಗ ಮಾಡಿ ಕಟ್ ಮಾಡಿ ನಾನು ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡೀನಿ. ನೀವೇ ನೋಡ್ತಾ ಇರ್ಬೋದು. ಸ್ವಲ್ಪ ಮಿಶ್ರಣ ಉಳಿತು. ಆ ಮಿಶ್ರಣನ ಕೂಡ ಈ ರೀತಿ ಉಂಡೆಯನ್ನು ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡೆ. ಅದಾದ ನಂತರ ಒಂದು ಪ್ಯಾನ್ನ ಬಿಸಿಗಿಟ್ಟು ಪ್ಯಾನ್ ಕಾದಾದ ನಂತರ ಎಣ್ಣೆ ಕಾದಾದ ನಂತರ ಜೀರಿಗೆ, ಸಾಸಿವೆ ಹಾಕಿ ಕರಿಬೇವು ಸೊಪ್ಪು ಹಾಕಿ ಮತ್ತು ಈರುಳ್ಳಿಯನ್ನು ಈರುಳ್ಳಿ ಹಾಕಿದ ತಕ್ಷಣ ಒಂದೇ ಒಂದು ಟೊಮೆಟೊವನ್ನು ಹಾಕ್ಕೊಂಡಿನಿ. ಇಲ್ಲೇ ನಾನಲ್ಲಿ ಮಿಶ್ರಣದಲ್ಲಿ ಯಾವುದೇ ರೀತಿಯಾದಂಥ ಹುಳಿ ಹಾಕಿಲ್ಲ. ಸೊ ಇಲ್ಲಿ 1 ಟೊಮೆಟೊನ ಹಾಕೀನಿ. ಆಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡೀನಿ. ಇದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು 1 ಟೊಮೆಟೊ ಹಾಕ್ಕೊಂಡು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಆ ಕ್ವಾಂಟಿಟಿಗೆ ತಕ್ಕಂತೆ ಹುಳಿಯನ್ನು ಆ್ಯಡ್ ಮಾಡ್ಕೊರಿ. ನಾನಿಲ್ಲಿ ಅರ್ಧ kg ತುಪ್ರಿಕಾಯಿಗೆ 1 ಟೊಮೆಟೊ 2 ಸ್ಪೂನ್ ಆಗುವಷ್ಟು ಮೊಸರನ್ನು ಆ್ಯಡ್ ಮಾಡಿದ್ದೀನಿ. ಅಲ್ಲಿ ಮಿಶ್ರಣದಲ್ಲಿ ಯಾವುದೇ ರೀತಿ ಹುಳಿಯನ್ನು ಹಾಕಿಲ್ಲ. ಅದಾದ ನಂತರ ನೀಟಾಗಿ ಮೊಸರು ಹಾಕಿದ ತಕ್ಷಣ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂತಂದ್ರೆ, ಮೊಸರು ಹಾಕುವಾಗ ಗ್ಯಾಸನ್ನು ಆಫಲ್ಲಿ ಇಡಬೇಕು, ಇಲ್ಲಾಂದ್ರೆ ಅದು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಆಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಪುಡಿ
ಸೇರಿಸ್ಕೊಂಡು ಅದಾದ ನಂತರ ಆ ಮಿಶ್ರಣ ಏನು ಉಳಿದಿತ್ತಲ್ಲ ಆ ಮಿಶ್ರಣನ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ 1-1.5 ಲೋಟ ನೀರನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಬೇಕು. ಒಂದು 5ರಿಂದ 8 ನಿಮಿಷ ಸಣ್ಣ ಉರಿಯೊಳಗೆ ಇಟ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಎಲ್ಲಿವರೆಗೂ ಬಿಡಬೇಕಂದ್ರೆ ಸೈಡಲ್ಲಿ ಎಣ್ಣೆ ಬಿಡೋವರೆಗೂ ಇದು ಒಂದು ಕುದಿ ಬರೋ ತನಕ ಬಿಡಬೇಕು. ನೀವೇ ನೋಡ್ತಾ ಇರ್ಬೋದು. ಒಂದು ಕುದಿ ಬಂದಾದಮೇಲೆ ನಾನಿಲ್ಲಿ ತುಂಬಿರುವಂಥ ತುಪ್ರಿಕಾಯನ್ನು ಒಂದೊಂದಾಗಿ ಸೇರಿಸ್ತಾ ಹೋಗಿದ್ದೀನಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಮಸ್ತಾಗಿ ಅವು ತುಪ್ರಿಕಾಯಿ ಒಳಗೆ ಮಿಶ್ರಣ ಹೊಂದ್ಕೊಂಡೈತಿ ಅಂತ. ಯಾವುದೇ ರೀತಿ ಹೊರಗೆ ಬಂದಿಲ್ಲ ಅದು. ಈ ರೀತಿ ಅದನ್ನು ನಮ್ಮ ಗ್ರೇವಿ ಎಲ್ಲ ರೆಡಿ ಆದಮೇಲೆ ಆ ಗ್ರೇವಿ ಒಳಗೆ ಈ ರೀತಿ ತುಂಬಿರುವಂಥ ತುಪ್ರಿಕಾಯನ್ನು ಸೇರಿಸ್ಕೊಂಡಾದ್ಮೇಲೆ ಅದು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಏನಿಲ್ಲ ಅಂದರೂ ಒಂದು 10 ನಿಮಿಷ ಇಡಬೇಕಿದೆ. ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು 10 ನಿಮಿಷ ಇದನ್ನು ಇಡಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಗ್ರೇವಿ ಮತ್ತು ಅದು ತುಪ್ರಿಕಾಯಿ ಪರ್ಫೆಕ್ಟಾಗಿ ಮ್ಯಾಚ್ ಆಗೈತಿ ಅಂತ. ಈ ಒಂದು ಟೈಮ್ ಒಳಗೆ ಟೇಸ್ಟನ್ನು ಕೂಡ ನೀವು ನೋಡ್ಬೋದು. ನಾನು ಟೇಸ್ಟ್ ಮಾಡಿ ನೋಡಿದೆ, ಟೇಸ್ಟು ಕೂಡ ಪರ್ಫೆಕ್ಟಾಗಿ ಬಂದಿತ್ತು. ಯಾವುದೇ ಉಪ್ಪು ಹಾಕುವಂಥ ಅವಶ್ಯಕತೆ ಇಲ್ಲ. ಫೈನಲಿ ತುಪ್ರಿಕಾಯಿ ತುಂಗಾಯಿ ರೆಡಿ ಆಗೈತಿ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ ಅಂತ. ಟೇಸ್ಟು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು. ಚಪಾತಿ ಜೊತೆ ಆಗಲಿ, ರೊಟ್ಟಿ ಜೊತೆ ಆಗಲಿ, ಅನ್ನದ ಜೊತೆ ಸೈಡ್ ಡಿಶ್ ಆಗಲಿ ಪರ್ಫೆಕ್ಟ್ ಕಾಂಬಿನೇಷನ್. ನಾನು ಚಪಾತಿ ಮಾಡ್ಕೊಂಡಿದ್ದೆ. ಚಪಾತಿ ಜೊತೆ ತುಪ್ರಿಕಾಯಿ ತುಂಗಾಯಿ ಮಸ್ತ್ ಕಾಂಬಿನೇಷನ್ ಆಗಿತ್ತು. ಹೀರೆಕಾಯಿದ ಮೇಲಿನ ಸಿಪ್ಪೆ ಚಟ್ನಿನೂ ಕೂಡ ಮಾಡಿದ್ದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿರಿ. ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೂ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ವ್ಲಾಗ್ಸ್, ನನ್ನ ರೆಸಿಪೀಸ್ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.